ಇವತ್ತು ಹ್ಯಾರಿಸ್ ರೋಫ್ ಮಾಡಿದಂತ ಜಗಳ ಹೆಂಗಿತ್ತು ಅಂದ್ರೆ ಇದಕ್ಕೆ ಸಿಮಿಲರ್ ಆಗಿತ್ತು ಗುರು. ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಒಂದು ಇನ್ಸಿಡೆಂಟ್ ಆಗಿದೆ. ಪಾಕಿಸ್ತಾನಿ ಪ್ಲೇಯರು ರೋಡಲ್ಲಿ ಹೊಡೆದಾಡ್ಕೊಂಡವ್ರೆ ಗುರು, ಬೀದಿಲಿ ಹೊಡೆದಾಡ್ಕೊಂಡವ್ರೆ. ಪಾಕಿಸ್ತಾನಿ ಪ್ಲೇಯರ್ ಎಲ್ಲ ಹೊಡೆದಾಡ್ಕೊಂಡಿರೋದು. ಪಾಕಿಸ್ತಾನಿ ಪ್ಲೇಯರ್ ವಿತ್ ಪಬ್ಲಿಕ್ ಹೊಡೆದಾಡ್ಕೊಂಡಿರುವಂಥದ್ದು. ಏನು ಹೊಡೆದ್ಬಿಟ್ಟು ಅಲ್ಲಿ ಚಚ್ಬಿಟ್ಟು ಏನೋ ಆಗೋಗ್ಬಿಡ್ತು ಅಂತಲ್ಲ, ಇನ್ನೇನು ಹೊಡೆದಂಗೆ ರುಬ್ಬೋ ಹಂತದಲ್ಲಿ ಇದ್ರು ಅಷ್ಟಲ್ಲೆಲ್ಲ ಬಂದ್ಬಿಟ್ಟು ಕೂಲ್ ಡೌನ್ ಮಾಡಿದ್ದು ಯಾವ ಪ್ಲೇಯರ್ ಅಂತಂದರೆ ಹ್ಯಾರಿಸ್ ರೋಫು ಇವತ್ತು ಜಗಳ ಆಡಿದ್ದು ಪಬ್ಲಿಕ್ ಜೊತೆಗೆ, ಒಬ್ಬರ ಜೊತೆಗೆ ಜಗಳ ಆಡಿದ್ದು. ಒಬ್ಬರಲ್ಲ, ಇನ್ಫ್ಯಾಕ್ಟ್ ಗುಂಪಲ್ಲೇ ಸೇರ್ಕೊಂಡ್ಬಿಟ್ಟಿದ್ರಲ್ಲಿ. ಸೊ ಈ ವಿಡಿಯೋ ಪ್ರಾಬ್ಲಿ ನೋಡಿರ್ತಾರ ಅಂತ ಅಂದ್ಕೊಂಡಿದ್ದೀನಿ. ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಫ್ಲೋರಿಡಾದಲ್ಲಿ, US ಅಲ್ಲಿ ಫ್ಲೋರಿಡಾದಲ್ಲಿ ನಡೆದಿರುವಂಥ ಇನ್ಸಿಡೆಂಟ್. ಪಾಕಿಸ್ತಾನದಲ್ಲಿ ವರ್ಲ್ಡ್ ಕಪ್ ಅಧ್ಯಾಯ ಅಂತೂ ಚಾಪ್ಟರ್ ಅಂತೂ ಮುಗಿದಂತೂ ಆಯಿತು, ಗ್ರೂಪ್ ಸ್ಟೇಜ್ ಎಕ್ಸಿಟ್ ಅಂತೂ ಆಯಿತು. ಅಲ್ಲಿ ಒಬ್ಬರು ಪಾಕಿಸ್ತಾನಿ ಫ್ಯಾನ್ ಅಂತ ಕಾಣಿಸುತ್ತೆ. ಅವರು ಪಾಕಿಸ್ತಾನಿ ಫ್ಯಾನ್ ಇವ್ರು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರ ವೈಫ್ ಜೊತೆ ಒಂದು ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಇದು ಹ್ಯಾರಿಸ್ ರೋಫ್ ಅವರು ಕೊಟ್ಟಿರುವಂಥ ಕ್ಲಾರಿಟಿ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆ ಇವಾಗ ಜಸ್ಟಿನ ಒಂದು ಟ್ವೀಟ್ನ ಮಾಡಿದ್ದಾರೆ. ಏನು ಆಯಿತು ಅಲ್ಲಿ ಅಂತ ನಾನು ಹೇಳಬಾರ್ದಿದ್ದೆಲ್ಲ, ಬಟ್ ಆದರೂ ಕೂಡ ಹೇಳ್ತಾ ಇದ್ದೀನಿ, ಯಾಕಂದರೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದು ಏನಕ್ಕೆ ಆ ಫೈಟ್ ಆಯಿತು ಅಂತ ಫ್ಯಾನ್ ಜೊತೆಗೆ. ಸೊ ಅವ್ರು ಹೇಳ್ತಾರೆ, ನಾವು ಹೌದು ಪಬ್ಲಿಕ್ ಫಿಗರ್ಗಳು, ನಾವು ಏನೇ ಹೇಳಿದ್ರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ನಾವು ನೆಟ್ಗಾಡಿಲ್ಲ, ಸೊಟ್ಗಾಡಿದ್ದೀವಿ, ಹಿಂಗಾಡಿದ್ದೀವಿ ಅನ್ನೋದ್ರೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಅದಕ್ಕೆಲ್ಲ ಅರ್ಹತೆ ಅಂತೂ ಖಂಡಿತ ಇದೆ. ನಮಗೆ ಕ್ರಿಟಿಸೈಸ್ ಮಾಡೋಲ್ಲಿ ಅವ್ರಿಗೆ ಅರ್ಹತೆ ಇದೆ. ಬಟ್ ನಮ್ಮ ಫ್ಯಾಮಿಲಿ ವಿಚಾರಕ್ಕೆ ಬಂತು ಅಂತಂದರೆ, ಪರ್ಸ್ನಲ್ ಆಗಿ ಅವ್ರ ವೈಫ್ ವಿಚಾರಕ್ಕಾಗಿರ್ಬೋದು, ಅವ್ರ ಫ್ಯಾಮಿಲಿ ವಿಚಾರಕ್ಕಾಗಿರ್ಬೋದು, ಅವ್ರ ಪೇರೆಂಟ್ಸ್ ವಿಚಾರಕ್ಕಾಗಿರ್ಬೋದು, ಸೊ ಆ ಲ್ಯಾಂಗ್ವೇಜಲ್ಲಿ ಅವರು ಮಾತಾಡಿದ್ರು. ಅದಕ್ಕೋಸ್ಕರ ನಾನು ಅಲ್ಲಿ ಅಗೇನ್ಸ್ಟ್ ಆಗಿ ನಿಂತ್ಕೊಂಡಿದ್ದು. ನಾನು ಫ್ಯಾಮಿಲಿ ವಿಚಾರಕ್ಕೆ ಬಂತು ಅಂತ ಅಂದರೆ ನಾನು ಸುಮ್ಮನೆ ಇರೋದಿಲ್ಲ. ಅದು ಯಾವ ಮಗ ಆದರೂ ಸರಿನೇ, ನನ್ನ ಕ್ರಿಟಿಸೈಸ್ ಮಾಡಲಿ, ನಾನು ಆಡಿರೋದಕ್ಕೆ ಕ್ರಿಟಿಸೈಸ್ ಮಾಡಲಿ, ನನ್ನನ್ನು ಕ್ರಿಟಿಸೈಸ್ ಮಾಡಲಿ, ನಾನು ಒಪ್ಕೊಂತೀನಿ. ನನ್ನ ಫ್ಯಾಮಿಲಿ ವಿಚಾರಕ್ಕೆ ಬಂತು ಅಂದರೆ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹ್ಯಾರಿಸ್ ರೋಫ್ ಅವರು ರೊಚ್ಚಿಗೆದ್ದಿ ಅಲ್ಲಿ ಹೋಗ್ಬಿಟ್ಟು ಜಗಳ ಆಡಿದ್ದು. ರೋಡಲ್ಲೇ ಬೀದಿಲೇನೆ ಫ್ಲೋರಿಡಾದಲ್ಲಿ ಜಗಳ ಆಡಿದ್ದು ಹ್ಯಾರಿಸ್ ರೋಫ್ ಅವರು. ಅವರು ಕೊಟ್ಟಿರುವಂಥ ಕ್ಲಾರಿಟಿ ಪ್ರಕಾರ ಅವರು ಅಂದರೆ ಫ್ಯಾನ್ ಏನು ಬಂದಿದ್ರು ಅಲ್ಲಿ, ಫ್ಯಾನ್ ಅಂತ ಹೇಳೋಕ್ಕಾಗತ್ತೆ, ಒಟ್ಟಲ್ಲಿ ಅವ್ರದ್ದು ಕೂಡ ಮಿಸ್ಟೇಕ್ ಇದ್ದೇ ಇರುತ್ತೆ. ಅವ್ರೇನಾದ್ರು ಇವ್ರಿಗೆ ಏನಾದ್ರು ಬೈದಿಲ್ಲ ಅಂತಂದರೆ ಕೆಟ್ಟದಾಗೆ ಅವ್ರನ್ನ ತಿಕ್ಲ ಹ್ಯಾರಿಸ್ ರೋಫ್ ಹೋಗ್ಬಿಟ್ಟು ಅಲ್ಲಿ ಜಗಳ ಆಡೋದಕ್ಕೆ ಸುಮ್ಮನೆ ಹೋಗ್ಬಿಟ್ಟು, ಸೊ ಅವ್ರು ಯಾರೋ ಏನೋ ಒಂದು ವಲ್ಗರ್ ವರ್ಡ್ನ ಲ್ಯಾಂಗ್ವೇಜ್ನ ಯೂಸ್ ಮಾಡಿಬಿಟ್ಟು ಬೈದಿದ್ದಾರೆ. ವೈಫ್ಗೋ ಅಥವಾ ಫ್ಯಾಮಿಲಿಗೋ ಯಾರಿಗೋ ಬೈದಿದ್ದಾರೆ. ಸೊ ಅವ್ರು ಅದನ್ನೇ ಹೇಳಿರೋದು, ನಮ್ಮ ಫ್ಯಾಮಿಲಿಗೆ ಬೈದರು ಹಂಗೆ ಹಿಂಗೆ ಅಂತ. ಅದಕ್ಕೋಸ್ಕರ ನಾನು ಟ್ರಿಗರ್ ಆಗಿಬಿಟ್ಟು ಹೋದೆ ಅಷ್ಟೇ, ಅಲ್ಲಿ ಬೇರೆ ಏನೂ ನಡೆದಿಲ್ಲ. ಇನ್ನೇನು ಹೊಡೆಯೋ ಅಂಥದ್ದಲ್ಲಿ ಇದ್ದರು ಅಷ್ಟೇ. ರೋಡಲ್ಲಿ ಬೀದಿಲಿ ಹೊಡೆದಾಡ ಅಂತ ಇದಕ್ಕೆ ಬಂದಿದ್ದರು ಪಾಕಿಸ್ತಾನಿ ಪ್ಲೇಯರ್ ಒಬ್ಬರು. ಸೊ ಅದನ್ನು ಹೇಳ್ಕೊಂಡಿದ್ರೆ ಇಲ್ಲಿ ಹ್ಯಾರಿಸ್ ರೋಫ್ ಅವರು ತಪ್ಪು ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಅವ್ರದ್ದು ಎಮೋಷನ್ ಟ್ರಿಗರ್ ಆಗಿದೆ. ಅವ್ರು ಹೋಗ್ಬಿಟ್ಟು ಅಲ್ಲಿ ಹೊಡೆದಾಡೋದಕ್ಕೆ ಅಂತ ಹೋದರು. ಅದನ್ನು ಸಪ್ರೇಟ್ ಮಾಡಿಬಿಟ್ಟು ಎಲ್ಲರನ್ನೂ ಕಾಮ್ ಡೌನ್ ಮಾಡಿಬಿಟ್ಟು ಕೂಲ್ ಡೌನ್ ಮಾಡಿಬಿಟ್ಟು ಕಳಿಸಿದ್ರು. ಸೊ ಇದು ಪಾಕಿಸ್ತಾನಿ ಪ್ಲೇಯರು ರೋಡ್ ಹೊಡೆದಾಡ್ಕೊಂಡ್ಬಿಟ್ರು ಅನ್ನೋದು ಸಿಕ್ಕಾಪಟ್ಟೆ ಇವಾಗ ಸುದ್ದಿ ಆಗ್ತಿದೆ. ಯಾವುದೇ ಪ್ಲೇಯರ್ ಆಗಿರಲಿ ಮಗ, ಅದು ಪಾಕಿಸ್ತಾನಿ ಪ್ಲೇಯರ್ ಆಗಿರ್ಬೋದು, ಇಂಡಿಯನ್ ಪ್ಲೇಯರ್ ಆಗಿರ್ಬೋದು, ಆ ಒಂದು ಸಿಚುವೇಶನಲ್ಲಿ ಇದ್ದಾಗ ಸಪೋರ್ಟ್ ಬೇಕಾಗುತ್ತೆ ಫ್ಯಾನ್ಸ್ಗಳಿಂದ. ಅವರ ಫ್ಯಾಮಿಲಿಗೆ ಬೈಯೋದಾಗಿರ್ಬೋದು. ಇವಾಗ ಪಾಕಿಸ್ತಾನಿ ಪ್ಲೇಯರ್ ಆಗಿರ್ಬೋದು ಹ್ಯಾರಿಸ್ ರೋಫ್, ಹಾಗಂತ ಫ್ಯಾಮಿಲಿಗೆ ಬೈಬೇಕು ಅದು ಇದು ಅಂತೆಲ್ಲ ಯಾರು ಕೂಡ ಹೇಳೋದಿಲ್ಲ. ಹ್ಯಾರಿಸ್ ರೋಫಿಗೆ ಕ್ರಿಟಿಸೈಸ್ ಮಾಡಿ, ಇನ್ಫ್ಯಾಕ್ಟ್ ಅವರು ಪರವಾಗಿಲ್ಲ ಚೆನ್ನಾಗೇನೆ ಮಾಡಿದ್ದಾರೆ. ಟೂರ್ನಮೆಂಟಲ್ಲಿ ಬೌಲರ್ಸ್ ಎಲ್ಲ ಚೆನ್ನಾಗೇನೆ ಮಾಡಿದ್ದಾರೆ, ಬ್ಯಾಟರ್ಸ್ ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಹೋಗ್ಬಿಟ್ಟು ಇವ್ರು ಹ್ಯಾರಿಸ್ ರೋಫಿಗೆ ಕ್ರಿಟಿಸೈಸ್ ಮಾಡ್ತಾರೆ. ಹ್ಯಾರಿಸ್ ರೋಫ್ ಹಂಗೆ ನೋಡೋಕೆ ಬೌಲಿಂಗ್ ಚೆನ್ನಾಗೇನೆ ಮಾಡಿದ್ರು. ಈ ವರ್ಲ್ಡ್ ಕಪ್ಪಲ್ಲಿ ಏನು ಕಳಪೆ ಬೌಲಿಂಗ್, ವರ್ಸ್ಟ್ ಬೌಲಿಂಗ್ ಮಾಡಿದ್ರು. ಅವರು ಚೆನ್ನಾಗೇನೆ ಬೌಲಿಂಗ್ ಮಾಡಿದ್ರು. ಇವ್ರು ಹೋಗ್ಬಿಟ್ಟು ಅವ್ರಿಗೆ ಕ್ರಿಟಿಸೈಸ್ ಮಾಡ್ಕೊಂಡು ನಿಂತ್ಕೊಂತು, ಅವ್ರ ಫ್ಯಾಮಿಲಿ ಕ್ರಿಟಿಸೈಸ್ ಮಾಡ್ಕೊಂಡು ನಿಂತ್ಕೊಂತು ಅಂತಂದರೆ ಎಂಥವ್ರಿಗಾದ್ರೂ ಎಮೋಷನ್ ಟ್ರಿಗರ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಕ್ಲಾಸ್ನ ತಗೊಂಡಿರೋ ಹಂಗೂ ಎಗರ್ಕೊಂಡೆಲ್ಲ ಬಂದ್ಬಿಟ್ಟು ಕ್ಲಾಸ್ ತಗೊಂಡಿದ್ದಾರೆ ಅಲ್ಲಿ. ಸೊ ಅಷ್ಟೇ ಆಗಿರೋದು. ಸೊ ಹ್ಯಾರಿಸ್ ರೋಫ್ ಅವ್ರಿಗೆ ನೆಗೆಟಿವ್ ಆಗಿ ಹಾಕೋಣಕ್ಕೆ ಹೋಗ್ಬಿಡಿ ಯಾರು, ಪಾಪ ರೋಡಲ್ಲೆಲ್ಲ ಕಿತ್ತಾಡ್ಬಿಟ್ರು, ರೋಡಲ್ಲಿ ಹೊಡೆದಾಡ್ಬಿಟ್ರು ಅಂತ. ಸೊ ಇಲ್ಲಿ ಎಮೋಷನ್ ಟ್ರಿಗರ್ ಆಗಿದೆ ಅಷ್ಟೇ ಒಬ್ಬ ಪ್ಲೇಯರ್ದು. ಅದು ನಾರ್ಮಲ್ ಪೀಪಲ್ ಆದ್ರೂ, ಅಂದರೆ ನಾವು ಹೋಗಿ ನಾರ್ಮಲ್ ಕಾಮನ್ ಮ್ಯಾನ್ ಆಗಿದ್ರು ಕೂಡ ಅದೇ ಎಮೋಷನ್ ಬಂದಿರೋದು. ಅವ್ರಿಗೂ ಬಿಸಿ ರಕ್ತ ಇದ್ದೇ ಇರುತ್ತಲ್ವಾ, ಅದಕ್ಕೋಸ್ಕರ ಎಮೋಷನ್ ಟ್ರಿಗರ್ ಆಗಿದೆ. ಅದಕ್ಕೋಸ್ಕರ ಜಗಳ ಆಡಿದ್ದಾರೆ ಅಷ್ಟೇ. ರೋಡಲ್ಲಿ ಬೀದಿಲಿ ಜಗಳ ಆಡಿದ್ದಾರೆ. ಸೊ ಇದೊಂಥರ ಆಸ್ ಎ ಪಬ್ಲಿಕ್ ಫಿಗರ್ ನೋಡ್ತು ಅಂದರೆ ರೋಡಲ್ಲಿ ಜಗಳ ಆಡೋದು ಒಂಥರ ವಿಯರ್ಡ್ ಆಗಿ ಕಾಣಿಸುತ್ತೆ. ಆಸ್ ಎ ಕಾಮನ್ ಮ್ಯಾನ್ ನೋಡ್ತು ಅಂತಂದರೆ ಇವ್ರದ್ದೊಂದು ಜಗಳ ಅದು ಇದು ಅಂತ ಅನ್ಸುತ್ತೆ ಅಷ್ಟೇನೆ. ಸೊ ಹ್ಯಾರಿಸ್ ರೋಫ್ಗೆ ಪಾಪ ಎಮೋಷನ್ ಟ್ರಿಗರ್ ಆಗಿದೆ. ಅವ್ರು ರಿಯಾಕ್ಟ್ ಮಾಡಿದ್ದಾರೆ, ರೆಸ್ಪಾಂಡ್ ಮಾಡಿದ್ದಾರೆ, ಆ್ಯಂಡ್ ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ ಏನಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ಫ್ಯಾನ್ಸ್ದು ಕೂಡ ಇಲ್ಲಿ ತಪ್ಪು ಸುಮ್ಮನೆ ಹೋಗ್ಬಿಟ್ಟಲ್ಲಿ ಎಲ್ಲ ಸಲ ನೀನು ಹಂಗೆ ಮಾಡಿ ಹಿಂಗೆ ಮಾಡು ಅಂತೆಲ್ಲ ಹೇಳಿದ್ರೆ, ಚೆನ್ನಾಗಿ ಆಡಿದ್ರೆ ಹೋಗಿ ಬಾಬರ್ ಆಜಮ್ಗೆ ಹೋಗಿರಿ ಅಲ್ಲಿ ಮಗಕ್ಕೆ ಕ್ಯಾಕರಿಸಿ, ಅವ್ರು ಒಪ್ಕೋಬೇಕು ಅದನ್ನು. ರಿಜಾನ್ಗೆ ಹೋಗಿರಿ ಅಲ್ಲಿ ಮಗಕ್ಕೆ ಕ್ಯಾಕರಿಸ್ಬಿಟ್ಟು ಬೇರೆಯವ್ರಿಗೆಲ್ಲ ಚೆನ್ನಾಗಿ ಆಡೋರಿಗೆಲ್ಲ ಹೋಗಿತಾ ಇತ್ತು ಅಂದ್ರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ನನಗೆ. ಪಾಕಿಸ್ತಾನಿ ಫ್ಯಾನ್ಸ್ಗಳಿಗೆ ಸುಮ್ಮನೆ ಏನೇನೋ ಮಾಡ್ತಿರ್ತಾರೆ ಪಾಕಿಸ್ತಾನಿ ಫ್ಯಾನ್ಸ್ಗಳು, ತಿಕ್ಲುತ್ತರ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮ್ಗೆ ಏನು ಅನ್ನಿಸ್ತು ಪಾಕಿಸ್ತಾನಿ ಫ್ಯಾನ್ಸ್ಗಳು ಅವ್ರಿಗೇನೇ ಫ್ಯಾಮಿಲಿಗೆಲ್ಲ ಹೋಗಿತಾ ಇದ್ದಾರಲ್ಲ, ಕಾಮೆಂಟಲ್ಲಿ ಹಾಕಿ ಬಾ.